ಇನ್ನು ಇವಾಗೆಲ್ಲ ಆನ್ಲೈನ್ ಯುಗ. ಬೆರಳು ತುದಿಯಲ್ಲೇ ಮೊಬೈಲ್ನಲ್ಲಿ ಏನೇ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ್ರು ಕ್ಷಣ ಮಾತ್ರದಲ್ಲಿ ಬಂದ್ಬಿಡುತ್ತೆ. ಹಾಗೆ ಆನ್ಲೈನ್ನಲ್ಲಿ ಔಷಧಿಗಳನ್ನು ಮಾರಾಟ ಮಾಡಲಾಗ್ತಾ ಇದೆಯಲ್ಲ, ಅದಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಈ ಸಂಬಂಧ ನಾಳೆ ರಾಜ್ಯಾದ್ಯಂತ ಮೆಡಿಕಲ್ ಸ್ಟೋರ್ಗಳ ಬಂದ್ಗೆ ಕರೆ ಕೊಡಲಾಗಿದೆ. ಮೆಡಿಕಲ್ ಸ್ಟೋರ್ಗಳನ್ನು ಬಂದ್ ಮಾಡೋದಕ್ಕೆ ಕರೆ ಕೊಡಲಾಗಿದೆ. ಸಾರ್ವಜನಿಕರಿಗೆ ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂತಾನೂ ಹೇಳ್ತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ಔಷಧಿಗಳು ಲಭ್ಯವಾಗಿರುತ್ತೆ, ತೊಂದರೆ ಇಲ್ಲ. ಕೆಸಿಡಿಎ ಅಧ್ಯಕ್ಷ ರಘುನಾಥ್ ರೆಡ್ಡಿ ರಾಜ್ ನ್ಯೂಸ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲವೂ ಆನ್ಲೈನ್ನಲ್ಲಿ ಸಿಗ್ತಾ ಇದೆ. ಆನ್ಲೈನ್ನಲ್ಲಿ ನಿಮಗೆ ಯಾವ ಸ್ಟೋರಿಂದ ಬರುತ್ತೆ ಏನು ಎತ್ತ ಗೊತ್ತಾಗೋದಿಲ್ಲ ಡೀಟೇಲ್ಸ್. ಸೊ ಹಿಂಗೆಲ್ಲ ಆಯ್ತು ಅಂತಂದ್ರೆ ಅಂದ್ರೆ ಆನ್ಲೈನ್ನಲ್ಲೇ ಎಲ್ಲ ಸಿಗೋದಾದ್ರೆ ಮೆಡಿಕಲ್ ಸ್ಟೋರ್ ಯಾಕೆ ಬೇಕು? ಆಮೇಲೆ ಅದರಿಂದ ಕೆಲವೊಂದಿಷ್ಟು ನ್ಯೂನತೆಗಳಿದಾವೆ. ಎಕ್ಸ್ಪೈರಿ ಡೇಟ್ಗಳು ಕೊಟ್ಬಿಡುವಂಥ ಒಂದು ಚಾನ್ಸಸ್ ಇರ್ತವೆ. ಸೊ ಹಾಗಾಗಿ ನಾವು ಬಂದ್ ಮಾಡ್ತಿದ್ದೀವಿ ಅನ್ನೋದು. ಆನ್ಲೈನ್ನಲ್ಲಿ ಔಷಧಿಗಳ ಮಾರಾಟಕ್ಕೆ ಖಂಡನೆ ವ್ಯಕ್ತವಾಗಿದ್ದರಿಂದ ನಾಳೆ ರಾಜ್ಯಾದ್ಯಂತ ಮೆಡಿಕಲ್ ಸ್ಟೋರ್ಗಳನ್ನು ಬಂದ್ ಮಾಡೋದಕ್ಕೆ ಕರೆ ಕೊಡಲಾಗಿರೋದು. ಆದರೆ ಇದರಿಂದ ಜನಸಾಮಾನ್ಯರಿಗೇನು ತೊಂದರೆ ಆಗೋದಿಲ್ಲ ಅಂತಾನೂ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವಿನುತಾ ಕೆಸಿಡಿಎ ಅಧ್ಯಕ್ಷರಾದಂಥ ರಘುನಾಥ್ ರೆಡ್ಡಿ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ತೋರಿಸ್ತೀನಿ. 24 ಗಂಟೆವರೆಗೂ ಕೂಡ ಮೆಡಿಕಲ್ ಸ್ಟೋರ್ಗಳು ಬಂದ್ ಆಗಲಿದೆ. ಹಾಗಾದ್ರೆ ಯಾವ ಒಂದು ಕಾರಣಕ್ಕೆ ಮೆಡಿಕಲ್ ಸ್ಟೋರ್ಗಳು ಬಂದ್ ಆಗ್ತಾ ಇದೆ? ಎಷ್ಟು ದಿನಗಳ ಕಾಲ ಹೀಗೆ ಒಂದು ದಿನಗಳ ಕಾಲದಿರುವಂತಹ ಈ ಬಂದ್ ನಿರಂತರವಾಗಿ ಮುಂದುವರಿಯುತ್ತಾ? ಇವರಿಗೆ ಯಾವೆಲ್ಲ ಬೇಡಿಕೆಗಳಿದೆ ಎಲ್ಲವನ್ನೂ ಕೂಡ ತಿಳ್ಕೊಳ್ತಾ ಹೋಗೋಣ. ಇದ್ರ ಬಗ್ಗೆ ಮಾಹಿತಿಯನ್ನು ನೋಡೋದಕ್ಕೆ ಕೆಡಿಎಲ್ನ ಒಂದು ಪ್ರೆಸಿಡೆಂಟ್ ಆಗಿರುವಂತಹ ರಘುನಾಥ್ ರೆಡ್ಡಿ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತೋಗೋಣ. ಸರ್, ಯಾವ ಒಂದು ಕಾರಣಕ್ಕೋಸ್ಕರ ನೀವು ಮೆಡಿಕಲ್ ಸ್ಟೋರ್ಗಳನ್ನು ಬಂದ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು? ನಾನು ರಘುನಾಥ್ ರೆಡ್ಡಿ ಅಂತ, ಕರ್ನಾಟಕ ಕೆಮಿಸ್ಟ್ ಆ್ಯಂಡ್ ಡ್ರಗ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್, ಕೆಸಿಡಿಎ ಪ್ರೆಸಿಡೆಂಟು. ಮತ್ತು ಇಲ್ಲಿ ಇದು ನಮ್ಮ ಅಸೋಸಿಯೇಷನ್ಗಳು ಬಂದುಬಿಟ್ಟಿದ್ದೇನೆ. ಫಸ್ಟು ನಮ್ಮ ಮಾತೃ ಸಂಸ್ಥೆಯಾದ ಎ.ಒ.ಸಿ.ಡಿ ಅಂಡರಲ್ಲಿ ನಮ್ಮ ಅಫಿಲಿಯೇಟೆಡ್ ಬಾಡಿ ಬಂದುಬಿಟ್ಟು ಕೆಸಿಡಿಎ ಅಫಿಲಿಯೇಟೆಡ್ ಬಾಡಿ ಬಂದುಬಿಟ್ಟು ಬಿ.ಪಿ.ಆರ್.ಡಿ.ಎಫ್ ಮತ್ತು ಕೆಸಿಡಿಎ ಎರಡಕ್ಕೂ ನಾನೇ ಪ್ರೆಸಿಡೆಂಟು. ಆಮೇಲೆ ಇದು ಬಂದುಬಿಟ್ಟಿದ್ದಾನೆ ಒಂದು 3 ಟೈರ್ ಸಿಸ್ಟಮು. ಸೊ ಇಲ್ಲಿ ಏನಾಗುತ್ತೆ, ನಾಳೆ ಬಂದಿಗೆ 12.40 ಲಕ್ಷ 12.40 ಲಕ್ಷ ಅಂದರೆ 12.4 ಲ್ಯಾಕ್ಸ್ ಕೆಮಿಸ್ಟ್ಗಳು ನಾಳೆ ಬಂದು ಹೋಗ್ತಾ ಇದ್ದೀವಿ. ಈ ಪ್ರಮುಖ ಬೇಡಿಕೆಗಳೇನು ಅಂತಂತಂದರೆ, ಇದರಲ್ಲಿ ಕಾನೂನಿಗೆ ವಿರುದ್ಧವಾಗಿರುವಂಥ 220E ಅಂತ ಒಂದು ಅಮೆಂಡ್ಮೆಂಟು ಮತ್ತು 817E ಅಂತ 2 ಅಮೆಂಡ್ಮೆಂಟು. ಈ 2 ಅಮೆಂಡ್ಮೆಂಟ್ಗಳು ನಮ್ಮ ರಿಟೇಲರ್ ವ್ಯಾಪಾರಸ್ಥರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಇದರಿಂದ ಯಾವ ರೀತಿ ಅಂತಂದರೆ 220E ಅಂತಂದರೆ ಇದನ್ನು ಬಂದುಬಿಟ್ಟಿದ್ದಾನೆ, ಕೋವಿಡ್ ಇದ್ದಂಥ ಸಮಯದಲ್ಲಿ ಮನೆಗಳಿಗೆ ಮೆಡಿಕಲ್ ಸ್ಟೋರಿಂದ ಮೆಡಿಸನ್ ಸಪ್ಲೈ ಮಾಡಲಿ, ಯಾಕಂದರೆ ಜನಗಳು ಆಚೆ ಬರಬಾರ್ದು ಅಂತ ಒಂದು ಕಾನೂನು ಇದ್ದಿದ್ದರಿಂದ ಜನಕ್ಕೆ ಸಪ್ಲೈ ಆಗಲಿ, ಜನಕ್ಕೆ ಮೆಡಿಸನ್ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಈ ಅಮೆಂಡ್ಮೆಂಟ್ನ ಮಾಡಿದರು. ಈಗ ಕೋವಿಡ್ ಹೋಗಿ 4 ವರ್ಷ ಆಗಿದೆ, ಇವತ್ತಿನವರೆಗೂ ಆ ಅಮೆಂಡ್ಮೆಂಟ್ನ ಅವರು ವಾಪಸ್ ತಗೊಂಡಿಲ್ಲ. ಇದಕ್ಕೆ ರಿಪೀಟೆಡಾಗಿ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಸಹ ಅವರು ಇದಕ್ಕೆ ಗೌರವ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ಅನಿವಾರ್ಯವಾಗಿ ನಾವು ಬಂದಕ್ಕೆ ಬರಬೇಕಾಗಿದೆ. ಮತ್ತು ಇನ್ನೊಂದು 817 ಅಂತ ಇದು ಬಂದುಬಿಟ್ಟಿದ್ದಾನೆ ಆನ್ಲೈನ್ ಫಾರ್ಮಸೀಸ್ಗೆ ಮತ್ತು ಇ ಫಾರ್ಮಸೀಸ್ಗೆ ಪ್ಲ್ಯಾಟ್ಫಾರ್ಮ್ ಇರುವಂಥದ್ದು. ಇದಕ್ಕೆ ನಮ್ಮ ಟೋಟಲ್ ವಿರೋಧ ಇದೆ. ಮತ್ತು ಇದು ಕಾನೂನು ರೀತಿಯಲ್ಲಿ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಪ್ರಕಾರವಾಗಿ 1940 ಆ್ಯಕ್ಟ್ ಪ್ರಕಾರವಾಗಿ ಇದು ಕಾನೂನಲ್ಲಿ ಇದಕ್ಕೆ ಪ್ರಾವಿಷನ್ ಇಲ್ಲ. ಯಾಕಂತಂದರೆ ಮನೆಗೆ ಸಪ್ಲೈ ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ಇದನ್ನು ನಾವು ಎಷ್ಟೇ ಸರಿ ಕೇಳಿದ್ರು ಸಹ ಇವರು ಸೆಂಟ್ರಲ್ ಗೌರ್ಮೆಂಟ್ ಅವರಾಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಅವರಾಗಿರ್ಬೋದು, ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಯಾವುದೇ ಇದಕ್ಕೆ ನಮಗೆ ಸಹಾಯ ಆಗೋಂಥ ರೀತಿಯಲ್ಲಿ ಯಾವ ಕೆಲಸಗಳು ಅವ್ರು ಮಾಡಿಲ್ಲ. ಆದರೂ ಸಹ ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟರು ಸಹ ಇವರು ಅದೇ ಕೆಲಸಗಳೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ದಾರಿ ಇಲ್ಲದೆ ನಾವು ಬಂದಕ್ಕೆ ಬರ್ತಾಯಿದ್ದೀವಿ. ಮತ್ತು ಇದು ಒಂದು ನಮ್ಮ ರಿಟೇಲರ್ಗಳಿಗೆ ಒಂದು ಪಾರ್ಟು. ಎರಡನೇ ಪಾರ್ಟ್ ಏನಂತಂತಂದರೆ, ಇಲ್ಲ ಈಗ ಇದು ಆನ್ಲೈನಲ್ಲಿ ವಿತೌಟ್ ಪ್ರಿಸ್ಕ್ರಿಪ್ಷನ್ನು ಎಲ್ಲಿಂದನೋ ಪ್ರಿಸ್ಕ್ರಿಪ್ಷನ್ ಅಪ್ಲೋಡ್ ಮಾಡಿ ಯಾವ ಮೆಡಿಸನ್ ಬೇಕಾದ್ರೂ ತೊಗೊಳ್ಬೋದು ಅವರು. ಸೊ ಇದನ್ನು ನಮ್ಮ ಯುವಜನಾಂಗ ಯಾವುದೇ ಸಿರಪ್ಸ್ ಇರ್ಬೋದು, ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಇರ್ಬೋದು, ಈಗ ಗಾಂಜಾ ಮತ್ತು ಮತ್ತೊಂದು ರೀತಿಯಾದ ಬೇಕಾದಷ್ಟು ನಮ್ಮ ಇದರಲ್ಲಿ ಡ್ರಗ್ಸ್ ಸಿಗ್ತವೆ. ಅವೆಲ್ಲ ಮಿಸ್ಯೂಸ್ ಆಗೋ ಚಾನ್ಸಸ್ಸು ಇದರಿಂದ ಇರುತ್ತೆ. ಈ ಸರ್ಕಾರಕ್ಕೆ ನೀವು ಇರ್ತಾ ಇರುವಂಥ ಬೇಡಿಕೆ ಏನು ಸರ್? ಅದೇ 2 ಕಾನೂನುಗಳನ್ನ ನೀವು ವಾಪಸ್ ತೊಗೊಳ್ಬೇಕು. ಯಾಕಂತಂದರೆ ಇದು ಆಲ್ರೆಡಿ ನೀವು 220 ಬಂದುಬಿಟ್ಟು 4 ವರ್ಷ ಕೋವಿಡ್ ಟೈಮಲ್ಲಿ ಕೊಟ್ಟಿರೋಂಥದ್ದು, ಅದ್ರ ಬಗ್ಗೆ ನಿಮ್ಗೆ ಮುತುವರ್ಜಿ ಇರಬೇಕು. ಅದಾದ ನಂತರ 817 ಅದು ಕಾನೂನಿಗೆ ಪರಿಧಿನಲ್ಲೇ ಇಲ್ಲ. ಹೈಕೋರ್ಟ್ಗಳಲ್ಲಿ ಎಗೇನೆಸ್ಟ್ ಅದಕ್ಕೆ ಜಡ್ಮೆಂಟ್ಗಳು ಪಾಸಾಗಿದೆ. ಅದನ್ನು ನೀವು ಪಾಲನೆಗೆ ತರಬೇಕು. ಆ್ಯಸ್ ಎ ಗೌರ್ಮೆಂಟಾಗಿ ನಿಮ್ಮ ಕರ್ತವ್ಯ ಅದು, ನೀವು ಮಾಡಬೇಕು ಅದನ್ನು. ಅದೇ ನಮ್ಮ ಕೋರಿಕೆ. ಸರ್, ಮತ್ತೆ ಒಂದ್ರೆ ಸರ್ಕಾರ ಏನಾದ್ರು ನಿಮ್ಮ ಇದಕ್ಕೆ ಒಪ್ಪಲಿಲ್ಲ ಅಂದರೆ ಮತ್ತೆ ಏನಾದ್ರು ಕಂಟಿನ್ಯೂ ಮಾಡ್ತೀರಾ ಬಂದು? ಅಲ್ಲ, ಅನಿರ್ದಿಷ್ಟವಾದಂಥ ಮುಷ್ಕರಕ್ಕೆ ನಾವು ಹೋಗ್ತೀವಿ.
100%. ಅದನ್ನ ಏನಾದ್ರು ಈಗ ಮಾತುಕತೆ ಮಾಡೋದು ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ನಮ್ಮ ಪೇರೆಂಟ್ ಬಾಡಿ ಏನಿದೆಯಲ್ಲ ಅದು ಡಿಸೈಡ್ ಮಾಡುತ್ತೆ. ಅದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಎಸ್, ಸಾರ್ವಜನಿಕರ ಒಂದು ಹಿತಾಸಕ್ತಿಯ ದೃಷ್ಟಿಯಿಂದ, ಜೊತೆಗೆ ಗ್ರಾಹಕರ ಒಂದು ಹಿತಾಸಕ್ತಿಯ ದೃಷ್ಟಿಯಿಂದಲೂ ಕೂಡ, ಜೊತೆಗೆ ಎಲ್ಲ ಒಬ್ಬ ಒಂದು ವ್ಯಾಪಾರಸ್ಥರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಈ ಬಗ್ಗೆ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇಲ್ಲವಾದರೆ ನಾವು ಕೂಡ ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ಸದ್ಯದಲ್ಲೇ ಕರೆ ಕೊಡ್ತೀವಿ ಎನ್ನುವಂತಹ ಮಾತನ್ನು ರಘುನಾಥ್ ರೆಡ್ಡಿ ಅವರು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.